ನಮ್ಮ ಕಂಪ್ನಿಯಲ್ಲಿ ರಾಜನಂದಿನಿ ಫ್ಯಾಬ್ರಿಕ್ಸ್ಗಿರೋ ಪ್ರಾಮುಖ್ಯತೆ, ಅದರ ಮುಖ್ಯಸ್ಥರಿರೋ ಗೌರವ ಅವ್ರಿಗೆ ಗೊತ್ತಿಲ್ವಾ? ಸರ್ ನೀವು ಎಲ್ಲದಕ್ಕೂ ತುಂಬಾ ಒಳಗಡೆ ಹೋಗ್ತೀರಾ ಸರ್, ತುಂಬಾ ಯೋಚನೆ ಮಾಡ್ತೀರಾ ಸರ್, ಬಂದಿದ್ದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದ್ರು. ನೆನ್ನೆ ಸಂಚಿಕೆ ಮರ್ತು ಬಿಡ್ತಾರೆ ಸರ್ ಜನ ಅಂತ. ನನಗೆ ಈ ತರ ಧೋರಣೆ ಇಷ್ಟ ಆಗಲ್ಲ. ನನಗೆ ಅದರ ಬೆಲೆ ಗೊತ್ತಿತ್ತು, ಅವ್ರಿಗೆ ಅದರ ಬೆಲೆನೇ ಗೊತ್ತಿಲ್ಲ. ಅವ್ರು ಬೇರೆ ಧಾರಾವಾಹಿಗಳು ಬಂದು ಹೋಗ್ತಾ ಇರುತ್ತೆ ಸರ್, ನೆನ್ನೆ ಸಂಚಿಕೆ ಮರ್ತು ಬಿಡ್ತಾರೆ ಸರ್. ಇದೇನ್ ಧೋರಣೆ? ಎಂಥ ಧೋರಣೆ ಇದು? ನಿಷ್ಠೆನೇ ಇಲ್ಲ ನಿಮ್ಗೆ ಕೆಲಸದ ಬಗ್ಗೆ. ಒಂದು ವೇಳೆ ಅವ್ರೇನಾದ್ರು ಕೇಸ್ ಏನಾದ್ರು ಹಾಕ್ಬೇಕು ಅಂತ ಏನಾದ್ರು ನಿರ್ಧಾರ ತಗೊಂಡ್ರೆ ಅನ್ಕೊಂಡ್ರೆ ಮಿನಿಮಮ್ ನಿಮ್ಮ ಸಂಸ್ಥೆ 5 ಕೋಟಿ ಬಿಚ್ಚಬೇಕಾಗತ್ತೆ, ಅಷ್ಟಿದೆ ನಿಮ್ಮ ಹತ್ರ ಅಂತ ಕೇಳಿದ್ರು. ಇವತ್ತಿನ ಪ್ರೋಗ್ರಾಮ್ ಲೈನಪ್ ಏನು? ಇವತ್ತು VR ಅಸೋಸಿಯೇಟ್ಸ್ ಜೊತೆ ಎಕ್ಸ್ಪೆಂಡಿಚರ್ ಅಂಡ್ ಎಸ್ಟಿಮೇಷನ್ ಬಗ್ಗೆ ಒಂದು ಮೀಟಿಂಗ್ ಇದೆ. ಆಕ್ಚುಲಿ ಅದು ಬಂದಾಗ ನಾನು ಒಪ್ಕೊಂಡು ಇರಲಿಲ್ಲ ಅದನ್ನ. ಹಲವಾರು ಕಾರಣಗಳು. ಒಂದು, ನಾನು ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೆ ಅವಾಗ. ನಾನು ಹೇಳಿದ್ನಲ್ಲ 3 ವರ್ಷ ಬೇಕಾಯ್ತು ನನಗಂತ. ಅದು ಮಾಡ್ತಿರ್ಬೇಕಾದ್ರೆ ನನಗೆ ಬೇರೆ ಯಾವುದೇ ಕೆಲಸದಲ್ಲೂ ತೊಡಗಿಸ್ಕೊಳ್ಳೋದಕ್ಕೆ ನನಗೆ ಸಮಯನೇ ಇರಲಿಲ್ಲ. ಹಾಗಾಗಿ ಅದನ್ನೇ ನಾನು ಕಾರಣ ಹೇಳಿದೆ. ಎರಡನೇದಾಗಿ ನನಗೆ ಒಂದಿಷ್ಟು ಧಾರಾವಾಹಿಗಳ ಆಫರ್ಸ್ಗಳು ಬರ್ತಾನೆ ಇದ್ವು ನನಗೆ, ನಾನು ಮಾಡ್ತಾನೂ ಇರಲಿಲ್ಲ. ಒಂದು, ನನ್ನ ಸಾಕ್ಷ್ಯಚಿತ್ರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಎರಡನೇದಾಗಿ ಸುಮಾರು ಸಲ ಒಂದು ಮಾತು ಇರುತ್ತೆ, ಧಾರಾವಾಹಿ ಮಾಡಿಬಿಟ್ರೆ ಸಿನಿಮಾದಲ್ಲಿ ನಮಗೆ ಅವಕಾಶನೇ ಸಿಗಲ್ಲ ಅಂತ, ಒಂದು ಹೆಜ್ಜೆ ನೀವು ಕೆಳಗಿಳಿದ ಹಾಗೆ ಅಂತ ತುಂಬ ಜನ ಅದು ಮಾತಾಡ್ತಾ ಇದ್ರು, ಹೇಳ್ತಾನೆ ಇದ್ರು. ಆದರೆ ಇದು ಜೊತೆಯಲ್ಲಿ ಬಂದಾಗ ನಾನು ಬೇಡ ಅಂತ ಹೇಳಿದೆ. ಆದರೆ 2ನೇ ಬಾರಿ ಅವ್ರು ಬಂದರು, ಇಲ್ಲ ಧಾರಾವಾಹಿ ನಮ್ಮ ವಾಹಿನಿಯವರು ಹೇಳ್ತಾ ಇದ್ದಾರೆ, ನೀವು ಮಾಡದೇ ಇದ್ರೆ ಇದನ್ನು ನಾವು ಧಾರಾವಾಹಿ ಮಾಡೋದೇ ಇಲ್ಲ ಅಂತ ಹೇಳಿದ್ರು. ಇಷ್ಟೊಂದು ಹೇಳಿದ್ಮೇಲೆ ಒಂದು ಇರಿ ಸರ್, ಫಸ್ಟು ಟೈಮು ಕೂಡ ನಾನು ಕೈ ಮುಗಿದು ಅವ್ರನ್ನ ಧನ್ಯವಾದಗಳನ್ನು ಹೇಳಿ, ನೀವು ತಾವು ಬಂದಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ, ಯಾಕಂದರೆ ಒಂದು ಕೆಲಸ ತೊಗೊಂಡು ಬಂದಿದ್ದೀರಿ ನನ್ನ ಹತ್ರ, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆದರೆ ನಾನು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ, ನನಗೆ ಸಮಯ ಇಲ್ಲ, ಅದಕ್ಕೆ ನಾನು ಇದು ಮಾಡೋಕ್ಕಾಗ್ತಿಲ್ಲ ಅಂತಲೇ ನಾನು ಹೇಳಿದ್ದೆ. 2ನೇ ಬಾರಿ ಬಂದಾಗಲೂ ಸಮಯ ಕೊಡಿ, ನಾನು ಕೇಳ್ತೀನಿ, ಸ್ವಲ್ಪ ಚರ್ಚೆ ಮಾಡ್ತೀನಿ, ಮನೇಲಿ ಚರ್ಚೆ ಮಾಡಿ ಹೇಳ್ತೀನಿ ಅಂತಂದೆ. ಮನೇಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಮ್ಮ ತಾಯಿ ನೋಡ್ತಾ ಇದ್ರು ಮರಾಠಿ ಧಾರಾವಾಹಿ, ಮೂಲ ಮರಾಠಿ ಧಾರಾವಾಹಿ ಇದು ತುಲಾಪಹತೆರೆ ಅಂತ. ಅವ್ರು ನೋಡ್ತಾ ಇದ್ರು, ನಾನು ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ. ಅದರಲ್ಲಿ ನಾಯಕ ನಟನೇ ಖಳನಾಯಕ ಆಗ್ತಾನೆ. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ನಾನು ನಾಟಕದಲ್ಲಿ ಸುಮಾರು ನಾಟಕಗಳಲ್ಲಿ ನಾನು ಖಳನಾಯಕನ ಪಾತ್ರ ಮಾಡಿದ್ದೀನಿ, ಆದರೆ ಸಿನಿಮಾದಲ್ಲಿ ನನಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಚಾಕ್ಲೇಟ್ ಬಾಯ್ ಒಬ್ಬ ಆ ಥರದ್ದೇ ಇಮೇಜ್ ಇರೋದರಿಂದ ನನ್ನನ್ನು ಆ ಥರ ನೋಡ್ತಾ ಇರೋದ್ರಿಂದ ನನಗೆ ಖಳನಾಯಕನ ಪಾತ್ರ, ಇದನ್ನು ಖಳನಾಯಕನ ಪಾತ್ರ ಕೊಡೋಣಪ್ಪ ಅಂತ ಯಾರೂ ಧೈರ್ಯ ಮಾಡೇ ಇರಲಿಲ್ಲ. ಆದರೆ ಇದರೆಲ್ಲ ಆ ಥರದ್ದೊಂದು ಅವಕಾಶ ಇತ್ತು. ಅದು ನನಗೆ ಒಂದು 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 ಸುವರ್ಣಾವಕಾಶ ಅಂತ ಅಂದ್ಕೊಂಡೆ. ಜೊತೆಗೆ ನನ್ನ ಮಗಳು ಶ್ಲೋಕ, ಆಕೆ ಹೇಳಿದ್ರು, ಮಾಡಿ ಪಪ್ಪ ಇದರಲ್ಲಿ ಅಂತಂದರು. ಸರಿ ಅಂತಂದೆ. ನನಗನ್ನಿಸ್ತು ಸರಿ ಮಾಡೋಣ ಅಂತ ಹೇಳಿದೆ, ಮಾಡ್ತೀನಿ ಅಂತ. ಆದರೂ ನಾನು ಮೇಕಪ್ ಹಾಕ್ತಿರ್ಬೇಕಾದ್ರೂ ನಾನು ಅನ್ಕೊತಾನೆ ಇದ್ದೆ, ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ. ಸರಿ ಈಗ ಒಪ್ಕೊಂಡಿದ್ವಿ, ಮಾಡೋಣ, ಶ್ರದ್ಧೆಯಿಂದ ಕೆಲಸ ಮಾಡೋಣ ಅಂತ ಶ್ರದ್ಧೆಯಿಂದ ಕೆಲಸ ಮಾಡಿದೆ. ಅದು ಪ್ರೋಮೋನೇ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅದು ಪ್ರೋಮೋ, ಆಮೇಲೆ ಹಾಡು, ಧಾರಾವಾಹಿ, ದೇವರ ಅನುಗ್ರಹ ಅದು. ಯಾಕಂದರೆ ಎಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಡ್ತಾರೆ, ಶ್ರಮ ವಹಿಸ್ತಾರೆ. ಆದರೆ ಒಂದು ಯಶಸ್ಸು ಸಿಗಬೇಕು ಅಂತಂದರೆ ಅದರಲ್ಲಿ ನಮ್ಮದೇನಿರಲ್ಲ, ಅದು ದೇವರ ಅನುಗ್ರಹ. ಅದು ನಮ್ಮ ತಲೆ ಮೇಲೆ ದೇವರು ಕೈ ಇಟ್ಟಿದ್ದ ಅಷ್ಟೇ. ಯಾಕಂತಂದರೆ ಆ ಧಾರಾವಾಹಿ ನಾನು ಆಗಲೇ ಹೇಳಿದಾಗೆ ಒಬ್ಬ ಹಿರಿಯ ವ್ಯಕ್ತಿಯ ಒಂದು ಪ್ರೇಮ ಕಥೆ ಅದು. ಅದರಲ್ಲಿ ಆದರೂ ಚಿಕ್ಕ ಮಕ್ಕಳು ಅದರಲ್ಲಿ ಏನು ನೋಡ್ತಾ ಇದ್ರು ಗೊತ್ತಿಲ್ಲ, ಚಿಕ್ಕ ಮಕ್ಕಳು ನೋಡ್ತಾ ಇದ್ರು ಅದನ್ನು. ಎಲ್ಲ ವಯಸ್ಸು ಗಂಡಸರು ನೋಡ್ತಾ ಇದ್ರು, ಗಂಡಸರು ಧಾರಾವಾಹಿನೇ ನೋಡಲ್ಲ, ಅವ್ರು ನೋಡ್ತಾ ಇದ್ರು. ಹೆಂಗಸರು, ಎಲ್ಲ ವಯಸ್ಸಿನ ಎಲ್ಲ ಜನರು ನೋಡ್ತಾ ಇದ್ರು. ಭಾಷೆನೇ ಬರೆದೇವರು ನೋಡ್ತಾ ಇದ್ರು, ಬೇರೆ ರಾಜ್ಯದ ಜನಗಳು ನೋಡ್ತಾ ಇದ್ರು, ಬೇರೆ ದೇಶದ ಜನ ನೋಡ್ತಾ ಇದ್ರು. ಅವರಿಗೆ ಭಾರತದ ಭಾನು ಗೊತ್ತಿಲ್ಲ ಅವ್ರಿಗೆ, ಅವ್ರು ನೋಡ್ತಾ ಇದ್ರು ಅದನ್ನು. ನನ್ನೊಬ್ಬರು ಅಭಿಮಾನಿ ಇದ್ದಾರೆ, ಬ್ಯಾಂಕಾಕಲ್ಲಿದ್ದಾರೆ ಅವರು. ಅವ್ರಿಗೆ ಕನ್ನಡ ಬಿಡಿ, ಭಾರತದ ಯಾವ ಭಾಷೆನೂ ಬರಲ್ಲ ಅವ್ರಿಗೆ. ನನಗೋಸ್ಕರ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ಮನೆಗೆ ಬಂದರು. ಅವರು ನನ್ನ ನೋಡೋಕ್ಕೆ ಹುಡುಕೊಂಡು ನನ್ನ ಫೋಟೋ ಎಲ್ಲ ಹಾಕ್ಕೊಂಡು ಅವರು ಟಿ ಶರ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನು ಯಾವ ರೀತಿಯಲ್ಲಿ ಚಹಾ ಲೋಟನ ಹಿಡಿತೀನೋ, ಗ್ಲಾಸ್ ಹಿಡಿತೀನೋ, ಅದೇ ಥರ ಅವ್ರು ಹಿಡ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಮಲೇಷಿಯಾ, ದುಬೈ, ಬೇರೆ ಬೇರೆ ಅವ್ರಿಗೆ ಕನ್ನಡದ ಕಾನು ಗೊತ್ತಿಲ್ಲ ಅವ್ರಿಗೆ. ಬೇರೆ ಬೇರೆ ದೇಶದ ವ್ಯಕ್ತಿಗಳು ನನ್ನ ಪ್ರೀತಿಸ್ತಾರೆ. ನಮ್ಮ ಕನ್ನಡದ ವ್ಯಕ್ತಿಗಳ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಅವರು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತಂದರೆ, ಆ ಪ್ರೀತಿ ನನಗೆ ನನ್ನ ಸಂಘರ್ಷದ ದಿನಗಳಲ್ಲಿ ನನಗೆ ಗೊತ್ತಾಯಿತು. ಅವ್ರು ಎಷ್ಟರ ಮಟ್ಟಿಗೆ ನನ್ನ ಪ್ರೀತಿಸ್ತಾರೆ ಅಂತ. ಅಭಿಮಾನ ಇದೆ ಅಂತ ಗೊತ್ತಿತ್ತು, ಆದರೆ ಒಂದಿಷ್ಟು ಅದು ಸಂಘರ್ಷ ಇದ್ದಾಗ ಅವರು ನಿಂತ್ಕೊಂಡಿರೋ ರೀತಿ ಇದೆ ಅಲ್ಲ, ಅದು ನನ್ನ ಪರ ಎಲ್ಲ. ಅಂದರೆ ನಮ್ಮ ಕನ್ನಡಿಗರು
ನಮ್ಮ ಬೇರೆ ರಾಜ್ಯದ ಜನಗಳು, ಬೇರೆ ದೇಶದ ಅಭಿಮಾನಿಗಳು ಎಲ್ಲರೂ ನಿಂತ್ಕೊಂಡ್ರು. ಇದಕ್ಕೆ ನಾನು ಚಿರಋಣಿ. ಆಮೇಲೆ ಅವರು ನಿಂತ್ಕೊಂಡಿರೋ ರೀತಿ ಇದೆ ಅಲ್ಲ, ಹೋಮ ಹವನಗಳನ್ನು ಮಾಡಿದ್ರು, ನಮಾಜ್ ಮಾಡಿದ್ರು. ಅವರು ಒಂದೇ ಸಮಯದಲ್ಲಿ 6 ಗಂಟೆಗೆ ಅಂತ ಡಿಸೈಡ್ ಆಗಿತ್ತು. 6 ಗಂಟೆಗೆ ಸಂಜೆ ಎಲ್ಲರೂ ಆರತಿ ಮಾಡಿದ್ರು. ಅಲ್ಲಿ ಮಲೇಷ್ಯಾದಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ಮಲೇಷ್ಯಾದಲ್ಲಿ, ಹೈದರಾಬಾದಲ್ಲಿ ಮುಸ್ಲಿಂ ಅಭಿಮಾನಿಗಳು ನಮಾಜ್ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ನವರು ಚರ್ಚ್ಗೆ ಹೋಗಿದ್ದಾರೆ. ಒಂದೇ ಟೈಮಿಗೆ ನಿಮ್ಗೆ ಒಳ್ಳೇದಾಗಬೇಕು ಸರ್ ಅಂತ, ನೀವು ಮತ್ತೆ ವಾಪಸ್ ಬರಬೇಕು ಅಂತ. ಯಾಕೆ ವಿವಾದ ಮಾಡ್ಕೊಂಡ್ರಿ? ಐ ಮೀನ್ ಅಲ್ಲ, ಪಾತ್ರ ಇತ್ತು, ಅದಕ್ಕೆ ವಿವಾದ ಆಯ್ತಲ್ಲ. ನಾನು ಇಲ್ಲದೆ ಇದ್ರೆ ಅದು ಆಗ್ತಾನೆ ಇರಲಿಲ್ಲ. ಅದು ಸ್ಕ್ರಿಪ್ಟ್ ವಿಷಯದಲ್ಲ ಆಯಿತು. ನಾನು ಅಂದರೆ ಅದರಲ್ಲಿ ಲಾಜಿಕ್ಕೇ ಇರಲಿಲ್ಲ. ಹಿಂದೆ ಮಾಡಿರ್ತಕ್ಕಂಥ ಸೀನ್ಗಳಿಗೂ ಅವತ್ತು ಮಾಡ್ತಿರ್ತಕ್ಕಂಥ ಸೀನ್ಗೂ ಅಸಂಬದ್ಧವಾಗಿರ್ತಕ್ಕಂಥ ಸನ್ನಿವೇಶ ಆಗಿತ್ತು, ಬರವಣಿಗೆ ಆಗಿತ್ತು. ಅದಕ್ಕೆ ನಾನು ವಾಹಿನಿಯವ್ರಿಗೂ ಫೋನ್ ಮಾಡಿ ಕೇಳಿದೆ, ಸರ್ ಈ ಥರ ಇದೆ, ಸಂಬಂಧನೇ ಇಲ್ಲ, ಅದಕ್ಕೂ ತದ್ವಿರುದ್ಧವಾಗಿದೆ. ಸರಿ, ನೀವು ಹೇಳ್ತಿರೋದು ನಿಜಾನೇ, ನಾವು ಅದನ್ನು ಬದಲಾಯಿಸಿ ಕಳಿಸ್ತೀವಿ ಅಂತಂದರು. ಆದರೆ ಅಲ್ಲಿ ಸಂಚಿಕೆ ನಿರ್ದೇಶಕರಿಗೆ ಅದು ಈಗೋ ಹರ್ಟ್ ಆಗೋಯ್ತು ಅವ್ರಿಗೆ. ಅವ್ರನ್ನ ಕೇಳಿದಾಗ ಇದ್ರ ಹಿಂದೆ ಏನಾಗಿದೆ ಅಂತಂದರೆ ಅವ್ರಿಗೆ ಅದರದ್ದು ಹತೋಟಿನೇ ಇರಲಿಲ್ಲ. ಫೈಲ್ ತರಿಸ್ಬಿಟ್ಟು ಅದು ಹಿಂದೆ ಓದ್ತಾ ಇದ್ದಾರೆ. ನನಗೆ ಅದೇ ಮನಸ್ಸಲ್ಲಿ ಪ್ರಶ್ನೆ. ನಾವೊಂದು ಕೇಳಿದಾಗ ಹಿಂದೆ ಏನಾಗಿದೆ ಅಂತಂದರೆ, ಈ ದೃಶ್ಯ ನಿರ್ದೇಶನ ಮಾಡೋದಕ್ಕೆ ಕೂತಾಗ ನಿಮಗೆ ಹಿಂದೆ ಏನಾಗಿದೆ, ಮುಂದೆ ಏನಾಗೋದಿದೆ ಎಲ್ಲವೂ ಗೊತ್ತಿರಬೇಕು, ಆ ಹತೋಟಿ ಇರಬೇಕು. ಆ ಹತೋಟಿನೇ ನಿರ್ದೇಶಕನಿಗೆ ಇಲ್ಲ ಅಂತಂದರೆ ಈ ಸನ್ನಿವೇಶನ ನಿರ್ದೇಶನ ಮಾಡೋದಕ್ಕೆ ಹೇಗೆ ಕೂತಿದ್ದೀರಿ, ಯಾಕೆ ಕೂತಿದ್ದೀರಿ ಸರ್? ನೀವು ಎಲ್ಲದಕ್ಕೂ ತುಂಬ ಒಳಗಡೆ ಹೋಗ್ತೀರಾ ಸರ್, ತುಂಬ ಯೋಚನೆ ಮಾಡ್ತೀರಾ ಸರ್, ಬಂದಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದ್ರು. ನನಗೆ ಧೋರಣೆ ಇಷ್ಟ ಆಗಲಿಲ್ಲ. ನಾನಂದೆ, ನೀವು ಈ ಕ್ಷೇತ್ರಕ್ಕೆ ಯಾಕೆ ಬಂದಿದ್ದೀರಿ ಅಂತ ಕೇಳಿದೆ. ನಾನು ಯಾಕೆ ಬಂದಿದ್ದೀರಿ ಈ ಕ್ಷೇತ್ರಕ್ಕೆ? ನೀವು ಬಂದಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ ಏನರ್ಥ ಸರ್? ಜನ ನೋಡ್ತಾರೆ, ಮರ್ತು ಬಿಡ್ತಾರೆ ಅನ್ನೋ ಧೋರಣೆ. ವಾಹಿನಿಯವ್ರದ್ದು ಅದೇ ಧೋರಣೆ. ನಾನು ಒಂದ್ಸಲ ಹಿಂದೇನೂ ಕೇಳಿದಾಗ ವಾಹಿನಿಯವರು ಹೇಳ್ತು, ನೆನ್ನೆ ಸಂಚಿಕೆ ಮರ್ತು ಬಿಡ್ತಾರೆ ಸರ್ ಜನ ಅಂತ. ನನಗೆ ಈ ಥರದ ಧೋರಣೆ ಇಷ್ಟ ಆಗಲ್ಲ. ಬರುತ್ತೆ ಹೋಗುತ್ತೆ. ನಾನು ನಿರ್ದೇಶಕರಿಗೂ, ಅಲ್ಲಿ ನಿರ್ದೇಶಕರು, ನಿರ್ಮಾಪಕರು ಅವ್ರಿಗೂ ನಾನು ಹೋಗಿ ಬೇಡಿಕೊಂಡಿದ್ದೀನಿ, ಬಂದು ನಿರ್ದೇಶನ ಮಾಡಿ ಸರ್. ಅವ್ರು ನಿರ್ದೇಶನನೇ ಮಾಡಲ್ಲ. ಅವ್ರ ಹೆಸರು ಮಾತ್ರ ಇರುತ್ತೆ, ಅವಾರ್ಡ್ ಮಾತ್ರ ತೊಗೊಳ್ತಾರೆ, ಆದರೆ ಅವ್ರು ನಿರ್ದೇಶನ ಮಾಡಲ್ಲ. ಒಂದು ದಿನಾನು ಮೊದಲ ಒಂದು 25-30 ಮಾಡಿದ್ರು. ಎಲ್ಲ ಸೇರಿ ಒಂದು 750 ಸಂಚಿಕೆಗಳಲ್ಲಿ ನಾನು ಅಭಿನಯಿಸಿದೆ. ಎಲ್ಲ ಸೇರಿ ಒಂದು 5 ಜಾಸ್ತಿನೇ ಕೊಡ್ತೀನಿ ನಾನು. ಒಂದು 50 ಸಂಚಿಕೆಗಳನ್ನು ನಿರ್ದೇಶನ ಮಾಡಿರ್ಬೋದು. ಬಹಳ ಅಂತಂದರೆ 50 ಸಂಚಿಕೆಗಳು ನಿರ್ದೇಶನ ಮಾಡಿರ್ಬೋದು. ಮಿಕ್ಕಿದ್ದು ಸಂಚಿಕೆ ನಿರ್ದೇಶಕರು ಮಾಡಿದ್ದಾರೆ. ಅವರು ಚೇಂಜ್ ಆಗ್ತಿರ್ತಾರೆ. ಅವ್ರಿಗೆ ಹಿಂದೆ ಮುಂದೆ ಆಗಿದ್ದು ಗೊತ್ತೇ ಇರಲ್ಲ ಅವ್ರಿಗೆ. ಅವ್ರೇನು ಈಗ ಒಂದು 500 ಸಂಚಿಕೆಗಳು ಒಬ್ಬರು ನಿರ್ದೇಶನ ಮಾಡಿದ್ರು. ಅದರಲ್ಲಿ 500 ಸಂಚಿಕೆಗಳು ಕೂತ್ಕೊಂಡು ಹೊಸ ನಿರ್ದೇಶಕ ನೋಡಿರಲ್ಲ ಅದನ್ನು. 500 ಸಂಚಿಕೆಗಳು ಆತನಿಗೆ ಆ ಜರ್ನಿನೇ ಗೊತ್ತಿರಲ್ಲ, ಆತನಿಗೆ ಗೊತ್ತೇ ಇರಲ್ಲ. ಸರಿ, ಅದೊಂದು ದೊಡ್ಡ ವಿಷಯ ಇದೆ. ಆದರೆ ಈ ನಿರ್ದೇಶಕನಿಗೆ, ಪ್ರಧಾನ ನಿರ್ದೇಶಕರಿಗೆ ನಾನು ಅವರ ಕಚೇರಿಗೆ ಹೋಗಿ ಬೇಡಿಕೊಂಡಿದ್ದೀನಿ, ದಯವಿಟ್ಟು ಬಂದು ನಿರ್ದೇಶನ ಮಾಡಿ ಸರ್, ನೀವು ಪ್ರತಿಭಾವಂತರು, ಬಂದು ನಿರ್ದೇಶನ ಮಾಡಿ ಅಂತ. ನನಗಿದು ಹಂತ ಸರ್ ಅಂತ ಹೇಳಿದ್ದಾರೆ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗಿದು ಹಂತ ಸರ್, ಇದರ ಹಿಂದೆ ಒಂದಿಷ್ಟು ಧಾರಾವಾಹಿಗಳನ್ನು ಮಾಡಿದೆ, ಇದಾದಮೇಲೆ ಒಂದಿಷ್ಟು ಧಾರಾವಾಹಿಗಳನ್ನು ಮಾಡ್ತೀನಿ, ಇದು ಒಂದು ಹಂತ ನನಗೆ. ನನಗೆ ಬೇರೆ ಧಾರಾವಾಹಿಗಳ ಬಗ್ಗೆ ಗೊತ್ತಿಲ್ಲ, ಆದರೆ ಇದು ನಿಮಗೆ ಪ್ರಭಾವಳಿ ಸರ್. ಜೊತೆಯಲ್ಲಿ ಧಾರಾವಾಹಿ ನಿರ್ದೇಶಕರು ಅಂದರೆ ಇದು ಒಂದು ಪ್ರಭಾವಳಿ ನಿಮಗೆ, ದಯವಿಟ್ಟು ಬನ್ನಿ ಅಂತ ನಾನು ಕೇಳಿಕೊಂಡೆ. ಸರ್, ಇದು ಸಚಿನ್ ತೆಂಡೂಲ್ಕರ್ ಅಂತ ವಾಹಿನಿಯವರು ಹೇಳಿದ್ರು, ಇದು ಸಚಿನ್ ತೆಂಡೂಲ್ಕರ್, ಇದಕ್ಕೆ ನೀವು ಆದ್ಯತೆ ಕೊಡ್ತಾ ಇಲ್ಲ ಅಂತಂದೆ ನಾನು. ಸುಮಾರು ವಿಷಯಗಳಲ್ಲಿ ಇದಕ್ಕೆ ಆದ್ಯತೆ ಕೊಡ್ತಿರ್ಲಿಲ್ಲ ಅವರು. ಸುಮಾರು ವಿಷಯಗಳಲ್ಲಿ 1-2 ದೊಡ್ಡ ಪಟ್ಟಿನೇ ಮಾಡ್ಬೋದು ನಾನು. ಸುಮಾರು ವಿಷಯಗಳಿಗೆ ಈ ಧಾರಾವಾಹಿ ವಾಹಿನಿಗೆ, ನಿರ್ಮಾಣ ಸಂಸ್ಥೆಗೆ ನನಗೆ ತುಂಬ ಕೊಟ್ಟಿದೆ, ಅವ್ರಿಗೂ ತುಂಬ ಕೊಟ್ಟಿದೆ. ಅದು ನನಗದರ ಬೆಲೆ ಗೊತ್ತಿತ್ತು, ಅವ್ರಿಗೆ ಅದರ ಬೆಲೆನೇ ಗೊತ್ತಿರಲಿಲ್ಲ ಅವ್ರಿಗೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ಅವತ್ತು ಕೂಡ ಹೇಳಿದೆ ನಾನು, ಇದಕ್ಕೆ ಸಿಗಬೇಕಾದ ಆದ್ಯತೆ, ಇದಕ್ಕೆ ಕೊಡಬೇಕಾದ ಆದ್ಯತೆ ದಯವಿಟ್ಟು ಕೊಡಿ, ಬೇಡ್ಕೊಂಡಿದ್ದೀನಿ ನಾನು ಹೋಗಿ. ಸರ್, ಇದು ಸಚಿನ್ ತೆಂಡೂಲ್ಕರ್ ಸರ್ ಅಂತ ಹೇಳಿದ್ರು ನನಗೆ. ಸೊ ಸಚಿನ್ ತೆಂಡೂಲ್ಕರ್ ನೀವೇ ಹೇಳ್ತಾ ಇದ್ದೀರಿ, ಸಚಿನ್ ತೆಂಡೂಲ್ಕರ್ ಅಂತಂದರೆ ಅವ್ರಿಗೆ ಸಿಗಬೇಕಾದ ಆದ್ಯತೆ, ಗೌರವ ನೀವು ಕೊಡ್ಬೇಕು ತಾನೆ, ಯಾಕೆ ನೀವು ಇದಕ್ಕೆ ಕೊಡ್ತಾ ಇಲ್ಲ? ಅದಕ್ಕೆ ಉತ್ತರನೇ ಇರಲಿಲ್ಲ ಅವ್ರಿಗೆ. ನಾನು ಹೋಗಿ ಬೇಡ್ಕೊಂಡಾದ್ಮೇಲೆ ಪ್ರಧಾನ ನಿರ್ದೇಶಕರು ಬಂದರು ನಿರ್ದೇಶನ ಮಾಡೋದಕ್ಕೆ. ಅರ್ಧ ಸೀನ್ ನಿರ್ದೇಶನ ಮಾಡಿ ಹೊರಟೋದ್ರು. ಅವ್ರು ಒಂದು ಟ್ರಾಲಿ ಹಾಕಿದ್ರು ಹಿಂಗೆ. ನಾನು ಅಂದೆ, ಸರ್ ಈ ಥರ ಟ್ರಾಲಿ ಇದುವರೆಗೂ ಯಾರೂ ಹಾಕೇ ಇಲ್ಲ ಸರ್ ಈ ಸೆಟ್ಟಲ್ಲಿ, ನೀವೇ ಫಸ್ಟ್ ಹಾಕ್ತಿದ್ದೀರಾ, ಭಾಳ ಸಂತೋಷ ಸರ್ ನೀವು ಬಂದಿದ್ದು, ತುಂಬ ಖುಷಿ ಆಯಿತು. ತುಂಬ ಜೆನ್ಯೂನಾಗಿ ನಾನು ಹೊಗಳ್ಬೇಕಾದ್ರೂ ತುಂಬ ಜೆನ್ಯೂನಾಗಿ ಹೊಗಳ್ತೀನಿ. ನನಗಿಷ್ಟ ಆಗದೇ ಇದ್ರೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ನನಗಿಷ್ಟ ಆಗಿ ಅವರವರಲ್ಲೇ ಎಷ್ಟೋ ಸತಿ ಒಬ್ಬ ವ್ಯಕ್ತಿ ಬಗ್ಗೆ ಅವರೇ ಮಾತಾಡ್ತಾರೆ ಹಿಂದೆ. ಅವರು ನನಗೆ ಪ್ರಧಾನ ನಿರ್ದೇಶಕರು ನಮ್ಮದು ಚಿತ್ರೀಕರಣ ಪ್ರಾರಂಭ ಆಗಿಯೇ
10-15 ದಿನ ಆಗಿರಬೇಕು ಜೊತೆಲಿ ಧಾರಾವಾಹಿ. ನಾನು ಯಾರು ಅಂತ ಅವ್ರಿಗೆ ಜಾಸ್ತಿ ಮಾಹಿತಿನೂ ಇಲ್ಲ, ಅಂದರೆ ಒಬ್ಬ ವ್ಯಕ್ತಿಯಾಗಿ, ಅಥವಾ ಅವರು ಏನು ಅಂತ ನನಗೆ ಗೊತ್ತಿಲ್ಲ ಜಾಸ್ತಿ. ಆದರೆ ಅವರು ನನಗೆ 15 ದಿವಸದಲ್ಲಿ ಅವರು ಮಾಡಿರ್ತಕ್ಕಂಥ ಧಾರಾವಾಹಿಗಳ ಎಲ್ಲ ನಾಯಕರ ಎಲ್ಲ ನಟರ ಬಗ್ಗೆ, ಧಾರಾವಾಹಿ ಈ ವಾಹಿನಿಯ ಮುಖ್ಯಸ್ಥರ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಇವರು ಹೇಗೆ ಬಂದರು, ಅವ್ರ ಗುರುಗಳ ಬಗ್ಗೆ ಎಲ್ಲ ಕೆಟ್ಟದಾಗಿ ನನಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಆವಾಗಲೇ ಅಂದ್ಕೊಂಡೆ, ಇವರುಗಳ ಬಗ್ಗೆ ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀರಿ ಅಂತಂದರೆ ನಾನು ಯಾರು ಅಂತಲೇ ನಿಮ್ಗೆ ಗೊತ್ತಿಲ್ಲ. 15 ದಿವಸದ ಹಿಂದೆಯೇ ನಮ್ಮ ಶೂಟಿಂಗ್ ಶುರು ಆಗಿದೆ. ನನ್ನ ಜೊತೆಲಿ ನೀವು ಏನೋ ಚರ್ಚೆ ಮಾಡ್ತಾ ಇದ್ದೀರಿ ಅಂತಂದರೆ ನಾಳೆ ನನ್ನ ಬಗ್ಗೆನೇ ನೀವು ಮಾತಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದನ್ನು ಹಂಗೆ ಮಾಡಿದ್ರು ಅವರು. ಒಂದು ಜೊತೆಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಒಂದು ಕುಟುಂಬ, ಅದು ಕುಟುಂಬ ಅವಾರ್ಡ್ಸ್ ಅಂತ ಬೇರೆ ಮಾಡ್ತಾರೆ. ಕುಟುಂಬ ಅಂದರೆ ಅರ್ಥ ಗೊತ್ತಾ? ನಮ್ಮ ಕುಟುಂಬ ಅಂದರೆ ನಮ್ಮ ಕುಟುಂಬ. ಅದು ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಅವರು ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಏನು ಅರ್ಥ ಅದರದ್ದು? ಸುಮಾರು ವಿಷಯಗಳು ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ, ಅವರಲ್ಲಿ ಏನೇನು ಕೊರತೆಗಳು ಏನೇನು ಇದೆ. ಆದರೆ ನನಗೇನು ವಾಪಸ್ ಹೋಗಬೇಕು ಅಂತಿತ್ತು, ಹಾಗಾಗಿ ನಾನು ಜಾಸ್ತಿ ಅದರ ಬಗ್ಗೆ ಹೇಳಿಲ್ಲ. ನನಗೇನು ಅವರು ಪತ್ರಕರ್ತರು ಕೇಳಿದ್ರು ಅದನ್ನು ನಾನು ಉತ್ತರಿಸ್ಕೊಂಡು ಹೋದೆ. ಇಲ್ಲಾಂತಂದರೆ ಅವ್ರ ಬಗ್ಗೆ ಹೇಳೋದು ನನ್ನ ಹತ್ರ ತುಂಬ ಇದೆ ವಿಷಯಗಳು. ನನಗದು ಬೇಡವಾಗಿತ್ತು. ಅದನ್ನು ಹೇಳಿದೆ ನಾನು. ಮನಸ್ತಾಪಗಳು ಆಗ್ತವೆ. ನಾನು ಅದನ್ನು ಅವತ್ತಿನ ದಿವಸ ಏನು ಮನಸ್ತಾಪ ಆಯಿತು, ನಾನು ಹೇಳಿದೆ, ಒಂದು ನೀವು ಸಮಯ ತೊಗೊಂಡು ಬರೀರಿ, ಇಲ್ಲ ನಮಗೆ ಸಮಯ ಕೊಡಿ ಇಲ್ಲಿ ಬದಲಾವಣೆ ಮಾಡೋದಕ್ಕೆ. ಆದರೆ ದಯವಿಟ್ಟು ಈ ಏನಾಗುತ್ತೆ, ಅಲ್ಲಿ ನಾವು ಕರೆಕ್ಷನ್ಸ್ ಮಾಡ್ತಾ ಕೂತ್ರೆ ಸಮಯ ಹೋಗ್ತಾ ಇರುತ್ತೆ. ಅದು ಕಷ್ಟ. ಅದು ನನ್ನ ಮೇಲೂ ಒತ್ತಡ. ಅದು ನಾನೇನು ಸರ್ವಜ್ಞನೂ ಅಲ್ಲ. ನಾನು ಅದನ್ನು ಹೇಳಿದೆ, ನಾನೇನು ಸರ್ವಜ್ಞ ಅಲ್ಲ. ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ. ಆದರೆ ನನಗೇ ಒಂದಿಷ್ಟು ಪಾಯಿಂಟ್ಸ್ಗಳು ಇಲ್ಲಿ ತಪ್ಪು ಅಂತ ಗೊತ್ತಾಗ್ತಿರ್ಬೇಕಾದ್ರೆ ನೀವು ಸರಿಯಾಗಿ ಕೂತ್ಕೊಂಡು ಇದರ ಮೇಲೆ ಸ್ವಲ್ಪ ಯೋಚನೆ ಮಾಡಿ ನೀವು ಇದನ್ನು ಬರೆದ್ರೆ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ. ಆಮೇಲೆ ವೀಕ್ಷಕರನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಇರಬಾರ್ದು. ನಮ್ಮೆಲ್ಲರಿಗಿಂತ ಅವರು ಸರ್ವಜ್ಞರು, ಅವರು ತಿಳಿದಿರೋರು. ಚಿಕ್ಕ ವಿಷಯನೂ ಅವರು ಗಮನಿಸ್ತಾ ಇರ್ತಾರೆ. ನಾವು ಹುಷಾರಾಗಿರ್ಬೇಕು. ಅವ್ರು ಬೇರೆ ಧಾರಾವಾಹಿಗಳು ಬಂದು ಹೋಗ್ತಾ ಇರುತ್ತೆ, ಸರ್ ನೆನ್ನೆ ಸಂಚಿಕೆ ಮರ್ತು ಬಿಡ್ತಾರೆ ಸರ್. ಇದೇನು ಧೋರಣೆ? ಎಂಥ ಧೋರಣೆ ಇದು? ನಿಷ್ಠೆನೇ ಇಲ್ಲ ನಿಮಗೆ ಕೆಲಸದ ಬಗ್ಗೆ. ಆಮೇಲೆ ಒಂದು ಜನ ನೋಡ್ತಾರೋ ಬಿಡ್ತಾರೋ, ನೀವು ನಿಮ್ಮ ಕೆಲಸನ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು. ಒಂದು ಜನಗಳಿಗೆ ನೆನಪಿರುತ್ತೋ ಬಿಡುತ್ತೋ, ನೀವು ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ಅದರ ಮೇಲಾಗಿ ಜೊತೆಲಿ ಧಾರಾವಾಹಿ, ಪ್ರತಿಯೊಂದು ಸಂಭಾಷಣೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಚಿಕೆ ಎಲ್ರಿಗೂ ಬಾಯಪಾಟಿತ್ತು. ಒಂದೇ ಸಂಚಿಕೆನ ಜನ ಎಷ್ಟೋ ಸತಿ ನೋಡಿದ್ದಾರೆ. ಅಂಥ ಸಮಯದಲ್ಲಿ, ಅಂಥ ಸಂದರ್ಭದಲ್ಲಿ ನಾವಿನ್ನೂ ಎಚ್ಚೆತ್ಕೋಬೇಕು. ನಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗತ್ತೆ. ನಾವು ಹೇಗಿರ್ಬೇಕು ಅವಾಗ? ಅರ್ಥನೇ ಮಾಡ್ಕೊಂಡಿಲ್ಲ ಅವರು. ಇಷ್ಟೆಲ್ಲ ಗಲಾಟೆ ಆದಮೇಲೂ ಕೂಡ ನಾನೇನು ಪ್ರೆಸ್ ಮೀಟ್ ಕರೆದಿಲ್ಲ. ಇವರೆಲ್ಲ ಹೊರಗಡೆ ಹಾಕ್ತಾಯಿದ್ರು. ಮಾಧ್ಯಮಕ್ಕೇನೆ ಕೊಟ್ಟಾಗ ಮಾಧ್ಯಮದವರೇ ಬಂದರು ನನ್ನ ಹತ್ರ. ಮೊದಲನೇ ಸಲ ಬಂದಾಗ ನಾನೇನು ಹೇಳಿಕೆ ಕೊಡಲ್ಲ, ಅವರಿಂದ ನೇರವಾಗಿ ನನಗೇನು ಬಂದಿಲ್ಲ. ಬಂದಾದ್ಮೇಲೆ ನಾನು ಹೇಳಿಕೆಗಳನ್ನು ಕೊಡ್ತೀನಿ. ಬಂದಾದಮೇಲೆ ಅವ್ರು ಮತ್ತೆ ಬಂದರು, ಸರ್ ಅವ್ರಿಗೀಗ ಹೇಳಿಕೆ ಕೊಟ್ಟಿದ್ದಾರೆ, ಈಗಾದರೂ ಮಾತಾಡ್ತೀನಿ. ಅವರೇನು ಆರೋಪಗಳನ್ನು ಹೊರಿಸಿದ್ರು ಅದಕ್ಕೆಲ್ಲ ಉತ್ತರಗಳನ್ನು ಕೊಟ್ಕೊಂಡು ಹೋದೆ ನಾನು. ಜೊತೆಗೆ ಅದನ್ನು ಹೇಳಿದೆ. ಆಗಿದ್ದಾಗೋಯ್ತು. ಪ್ರತಿಯೊಂದು ಮನೆಯಲ್ಲೂ ಜಗಳಗಳು ವಾದಗಳು ಆಗ್ತವೆ. ಹಾಗಂತ ಡಿವೋರ್ಸ್ ಕೊಡಲ್ಲ ಯಾರೂ. ಬಿಟ್ಟುಬಿಡಿ ಇದನ್ನು. ನಾಳೆ ಕರೀರಿ, ನಾಳೆ ಬರ್ತೀನಿ, ಮುಗಿಸ್ಬಿಡೋಣ. ನಮ್ಮ ಕ್ಲೈಮ್ಯಾಕ್ಸ್ ಶೂಟು ಆಗೋಗಿತ್ತು. 2 ತಿಂಗಳಲ್ಲಿ ಧಾರಾವಾಹಿ ಮುಗದೇ ಹೋಗ್ತಾ ಇತ್ತು. ಕ್ಲೈಮ್ಯಾಕ್ಸ್ ಶೂಟ್ ಆಗೋಗಿತ್ತು ನಮ್ಮದು. ಮುಗಿಸ್ಬಿಡೋಣ ಇದನ್ನು. ಒಂದು ಹೈ ನೋಟಲ್ಲಿ ಜೊತೆಲಿ ಧಾರಾವಾಹಿ ಅಂತಂದರೆ ಏನದು? ಒಂದು ಸಂತೋಷವಾಗಿ ಮುಗಿಸ್ಬಿಡೋಣ. ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ, ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಧಾರಾವಾಹಿ. ಅದರಲ್ಲೇ ಮುಗಿಸೋಣ ಅದನ್ನು. ನನಗೆ ದುರಹಂಕಾರಿ ಅಂತಂದರು, ನನ್ನನ್ನು ಅವರು ದುರಹಂಕಾರಿ ಅಂತಂದರು. ಯಾರು ದುರಹಂಕಾರಿ ಸಾಬೀತಾದರು ಇದರಲ್ಲಿ? ನನ್ನನ್ನು ಎಷ್ಟೋ ಜನ ಹೇಳಿದ್ರು, ಮತ್ತೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ? ನಾನು ಅಂದೇ ಹೋಗ್ತೀನಿ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದ್ರು ನನಗೆ ಬೇಕಾಗಿಲ್ಲ. ಅದು ನನಗೆ ಕೆಲಸ. ನನಗೆ ನನ್ನ ಒಂದು ಪಾತ್ರದ ಬಗ್ಗೆ ನನ್ನ ಒಂದು ಕಮಿಟ್ಮೆಂಟು, ನಿಷ್ಠೆ. ಎರಡನೇದಾಗಿ ನಮ್ಮ ಧಾರಾವಾಹಿ ನನಗೆ ತುಂಬ ಕೊಟ್ಟಿದೆ. ಆ ಧಾರಾವಾಹಿಗೆ ಈ ಥರದ್ದು ಆಗಬಾರ್ದು, ಕೆಟ್ಟದ್ದಾಗಬಾರ್ದು. ಮೂರನೇದಾಗಿ ಅಭಿಮಾನಿಗಳು, ವೀಕ್ಷಕರು, ಅವ್ರಿಗೆ ರಸಭಂಗ ಆಗಕೂಡ್ದು. ಹಿಂದೆ ಏನಾಗಿದೆ ಅವ್ರಿಗೆ ಯಾಕೆ ಬೇಕದು? ಅವಶ್ಯಕತೆ ಇಲ್ಲ ಅವ್ರಿಗೆ. ಅವರು ಧಾರಾವಾಹಿ ನೋಡ್ತಾ ಇದ್ದಾರೆ, ಲೆಟ್ ದೆಮ್ ಎಂಜಾಯ್. ಅರ್ಥ ಮಾಡ್ಕೊಂಡಿಲ್ಲ ಅವರು. ಅದಕ್ಕೆ ಅಭಿಮಾನಿಗಳು ಸರಿಯಾದ ಉತ್ತರ ಕೂಡ ಕೊಟ್ಟರು. ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಈಗ ನಾವು ಜೊತೆಲಿ ಧಾರಾವಾಹಿ ಮಾಡಿದ್ದೀವಿ ಅಂತ. ಅದನ್ನು ಆದರೆ ಎಷ್ಟೋ ಸತಿ ನನಗೆ ತುಂಬ ಜನ ಹೇಳಿದ್ರು, ಕೇಸ್ ಹಾಕ್ಬೋದಾಗಿತ್ತು, ಕೇಸ್ ಹಾಕಿ ಅಂತಲೇ. ಅವತ್ತು ನನಗೆ 3 ಜನ ವಕೀಲರು ಬಂದಿದ್ರು ನಮ್ಮ ಮನೆಗೆ. ಕೇಸ್ ಹಾಕಿ ನೀವೇ ಗೆಲ್ತೀರಾ? ಒಂದು ಮಾನಹಾನಿ ಕೇಸ್, ಎರಡನೇದಾಗಿ CCI ಅಂತಿದೆ, ಅಂದರೆ ಕಸ್ಟಮರ್, ಇದು ವೀಕ್ಷಕರು ಬಂದ್ಬಿಟ್ಟು ದೇ ಆರ್ ದ ಕಸ್ಟಮರ್ಸ್, ಆ್ಯಕ್ಚುಲಿ ಗ್ರಾಹಕರು. ಅವರಿಗೆ
ಅವ್ರು ಏನು ಬಯಸ್ತಾರೋ ಅವ್ರೇನು ಇಷ್ಟಪಡ್ತಾರೋ ಅದನ್ನೇ ನೀವು ತೋರಿಸ್ಬೇಕು. ಅವರೊಬ್ಬ ಕಲಾವಿದನ್ನು ಇಷ್ಟಪಡ್ತಾ ಇದ್ದಾರೆ, ಅವರು ವಾಪಸ್ ಬರಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತಂದರೆ ನೀವು ಅದನ್ನು ಒದಗಿಸ್ಬೇಕು, ನೀವು ಅವರನ್ನೇ ಹಾಕಬೇಕು. ಅದು ಮಾಡಲಿಲ್ಲ ಅಂತಂದರೆ ಯಾರು ಬೇಕಾದರೂ ಕೇಸ್ ಹಾಕ್ಬೋದು. ಆ ಥರ ಯಾರೇ ಕೇಸ್ ಹಾಕಿದ್ರು ಕೂಡ, ನಮ್ಮ ಮನೆಯಲ್ಲಿ ನಮ್ಮ ತಾಯಿನೂ ಕೇಸ್ ಹಾಕಿದ್ದಿದ್ರು ಕೂಡ ಎಷ್ಟೋ ಕೋಟಿಗಟ್ಟಲೆ ಹಾಕ್ಬೋದು. ಅದಕ್ಕೆ ಒಂದು CCI ಹಾಕಿದ್ರೆ ಪರಿಹಾರ 10 ಕೋಟಿ. ಆ್ಯಕ್ಚುಲಿ ನನ್ನ ವಕೀಲರು ಹೇಳೋದು 10 ಕೋಟಿ. ಒಂದು ಮಾನಹಾನಿಗೆ 10 ಕೋಟಿ, CCIಗೆ 10 ಕೋಟಿ. ಬ್ಯಾನ್ ಅಂತ ಹೇಳಿದ್ರು, ನನ್ನನ್ನು ಕರೆಸಲೇ ಇಲ್ಲ ಅವರು, ನನ್ನ ಹತ್ರ ಮಾತೇ ಆಡಲಿಲ್ಲ, ನನ್ನ ಮಾತೇ ಕೇಳಿದೆ. ಬ್ಯಾನ್ ಅಂತ ಹೇಗೆ ನೀವು ಹೇಳ್ತೀರಾ? ದೊಡ್ಡ ಅಪರಾಧ ಇದು. ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟಿದ್ದರೆ ಒಬ್ಬೊಬ್ಬರ ಮೇಲೆ, ಅವ್ರ ಫಿಲ್ಮ್ ಚೇಂಬರ್ಗೂ ಬಂದಿಲ್ಲ. ಫಿಲ್ಮ್ ಚೇಂಬರ್ನವ್ರು ಹೇಳಿದ್ರು ಯಾಕೆ ಬಂದಿಲ್ಲ ಅಂತಂದರೆ ಮಾಧ್ಯಮದವ್ರ ಮುಂದೆನೇ ಹೇಳಿದ್ರು, ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ, ಅದಕ್ಕೆ ಉತ್ತರ ಇರಲ್ಲ ಅವ್ರ ಹತ್ರ, ಅದಕ್ಕೆ ಬಂದಿಲ್ಲ ಅವರು ಅಂತ. ಕೊನೆಗೆ ಟೆಲಿವಿಷನ್ ಅಸೋಸಿಯೇಷನ್ಗೆ ಬಂದರು. ಟೆಲಿವಿಷನ್ ಅಸೋಸಿಯೇಷನ್ನವರು ಅವ್ರು ಕೇಳಿದ್ರು, ಅವರು ತುಂಬ ಸಭ್ಯತೆಯಿಂದ ನಡ್ಕೊಳ್ತಾ ಇದ್ದಾರೆ ಅನಿರುದ್ಧ್ ಅವರು. ಒಂದು ವೇಳೆ ಅವರೇನಾದರೂ ಕೇಸ್ ಏನಾದರೂ ಹಾಕಬೇಕು ಅಂತ ಏನಾದರೂ ನಿರ್ಧಾರ ತೊಗೊಂಡ್ರೆ ಅಂದ್ಕೊಂಡ್ರೆ ಮಿನಿಮಮ್ ನಿಮ್ಮ ಸಂಸ್ಥೆ 5 ಕೋಟಿ ಬಿಚ್ಚಬೇಕಾಗತ್ತೆ, ಅಷ್ಟಿದೆ ನಿಮ್ಮ ಹತ್ರ ಅಂತ ಕೇಳಿದ್ರು. ಆವಾಗ ಈಚೆ ಬಂದು ಬ್ಯಾನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದರಲ್ಲೂ ಅವರು ಪ್ರಧಾನ ನಿರ್ದೇಶಕರು ಶಿಸ್ತಿನ ಬಗ್ಗೆ ಮಾತಾಡಿದ್ರು. ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮುಗಿದೋಗಿತ್ತು, ಬ್ಯಾನ್ಗೇನೇ ಇಲ್ಲ ಅಂತ ಹೇಳಿದ್ರು. ನನಗೆ ಓಕೆ, ತಿರ್ಗಾ ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಅಂತ ಬಿಟ್ಬಿಟ್ಟೆ. ನಾನು ವಾದ ಮಾಡ್ತಾ ಕೂತ್ಕೊಳ್ಳೋದು ಮುಗಿದು ಹೋಗಿದ್ದ ವಿಷಯ ಅದು ಅಂತ. ಶಿಸ್ತಿನ ಬಗ್ಗೆ ಮಾತಾಡೋದು. ಇವರು ಬಂದು ನಿರ್ದೇಶನನೇ ಮಾಡಲ್ಲ, ಇವ್ರಿಗೆ ಶಿಸ್ತಿಲ್ಲ. ನನ್ನ ಶಿಸ್ತಿನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಇವರು? ಒಬ್ಬ ನಟನಿಗೆ ಏನು ಬೇಕು ಶಿಸ್ತು ಅಂತಂದರೆ ಸಮಯ ಪ್ರಜ್ಞೆ. ನೀವು ಕೇಳಿ, ನಾನು ಸೆಟ್ಟಲ್ಲಿ ನಾನು ಎಷ್ಟು ಗಂಟೆ ಬರ್ತೀನಿ ಅಂತ, ಅವರ ಜೊತೆಯಲ್ಲಿ ಧಾರಾವಾಹಿಲೇ ಹೇಳ್ತಾ ಇದ್ರು ಎಲ್ಲರೂ. 9 ಗಂಟೆ ಅಂದರೆ 9 ಗಂಟೆಗೆ ನಿಮ್ಮ ಗಾಡಿ ಒಳಗೆ ಬರುತ್ತಲ್ಲ ಸರ್, ನೀವು 9 ಗಂಟೆ 5 ನಿಮಿಷ ಇದ್ದಾಗಲೇ ಅಲ್ಲಿ ವೇಟ್ ಮಾಡ್ತಾ ಇರ್ತೀರಾ, ಹೊರಗಡೆ ಕಾಯ್ತಾ ಇರ್ತೀರಾ ಗೇಟ್ ಆಚೆ, ಕರೆಕ್ಟಾಗಿ 9 ಗಂಟೆಗೆ ಬರುತ್ತಲ್ಲ ನಿಮ್ಮ ಗಾಡಿ ಅಂತ. 1 ಗಂಟೆ ಮುಂಚಿತವಾಗಿರ್ತೀನಿ ನಾನು. 9 ಗಂಟೆ ಅಂತಂದರೆ ನನಗೆ 10 ಗಂಟೆಗೆ ಹೇಳಿದರೆ 9 ಗಂಟೆಗೆ ಇರ್ತೀನಿ ನಾನು. ಇವತ್ತು ನನಗೆ ಸೂರ್ಯವಂಶ ಸೆಟ್ಟಲ್ಲಿ ಕೇಳಿ 1 ಗಂಟೆ ಮುಂಚಿತವಾಗಿರ್ತೀನಿ ನಾನು. ಅಲ್ಲಿ ಹೋಗಿ ಮೇಕಪ್ ಎಲ್ಲ ಹಾಕ್ಕೊಂಡು, ತಿಂಡಿ ಎಲ್ಲ ಮಾಡಿಕೊಂಡು, ಬಟ್ಟೆ ಎಲ್ಲ ಹಾಕಿ, ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ 1 ಗಂಟೆ ಮುಂಚಿತವಾಗಿರ್ತೇನೆ ನಾನು. ಸಮಯ ಪ್ರಜ್ಞೆ ಇಲ್ಲ, ನೀವು ಮಾತೇ ಆಡೋ ಹಾಗಿಲ್ಲ. ಹೋಮ್ವರ್ಕ್ ಕೇಳ್ತೀನಿ ನಾನು, ಹಿಂದಿನ ದಿನ ನನಗೆ ಸ್ಕ್ರಿಪ್ಟ್ ಕಳಿಸಿ ಅಂತ. ಇದು ಒಳ್ಳೆ ನಟನ ಲಕ್ಷಣನ ಕೆಟ್ಟ ನಟನ ಲಕ್ಷಣ? ಇದನ್ನು ನಾನು ಮೊದಲೇ ಕೇಳಿದ್ದೀನಿ ಅವ್ರಿಗೆ. ಧಾರಾವಾಹಿ ಒಪ್ಕೊಳ್ಳೋಕೆ ಮುಂಚೆನೇ ಕೇಳ್ಕೊಂಡಿದ್ದೀನಿ. 750 ಸಂಚಿಕೆಗಳು ಆದರೂ ಕೂಡ ನಾನು ಹೋಮ್ವರ್ಕ್ಗೋಸ್ಕರ ಸ್ಕ್ರಿಪ್ಟ್ ಕೇಳ್ತಾ ಇದ್ದೆ. ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು 750 ಮಾಡಿದ್ದೀನಲ್ಲ, ಏನು ಲಾಸ್ಟ್ ಮೂಮೆಂಟ್ ಕೊಡಿ. ನಾನು ಆ ಥರ ವ್ಯಕ್ತಿ ಅಲ್ಲ, ನಟ ಅಲ್ಲ. ಹಿಂದಿನ ದಿನ ಕಳಿಸಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀನಿ. ಇದು ಒಳ್ಳೆಯದಾ ಕೆಟ್ಟದ್ದಾ? ಡೇಟ್ ವಿಷಯದಲ್ಲಿ ನನ್ನಿಂದ 1 ದಿನಾನೂ ಸಮಸ್ಯೆ ಆಗಿಲ್ಲ. 1 ದಿನಾನು 3 ವರ್ಷ 2 ತಿಂಗಳ ಕೆಲಸ ಮಾಡಿದ್ದೀನಿ. 1 ದಿನಾನು ಅವರಿಂದನೇ ಸಮಸ್ಯೆ ಆಗಿದೆ ಹೊರತು ನನ್ನಿಂದ ಸಮಸ್ಯೆ ಆಗಿಲ್ಲ. ಅವರು 5 ದಿನ ಮಧ್ಯ ಶೂಟಿಂಗೇ ಇರ್ತಿರ್ಲಿಲ್ಲ, ಹೇಳ್ತಾನೆ ಇರಲಿಲ್ಲ ನನಗೆ. ನಾಳೆ ಶೂಟಿಂಗ್ ಇದೆ ಅಂತನೋರು ಇವತ್ತು ರಾತ್ರಿ ಹೇಳೋರು ನನಗೆ 10:30-11 ಗಂಟೆಗೆ, ಸರ್ ನಾಳೆ ಶೂಟಿಂಗ್ ಇಲ್ಲ ಅಂತ. ನಾಡಿದ್ದಿದೆ ಅಂತನೋರು ನಾಡಿದ್ದು ನಾಳೆ ರಾತ್ರಿ 10:30-11 ಗಂಟೆಗೆ ಹೇಳೋರು. ಈ ಥರ 5 ದಿನ 6 ದಿನ ಗ್ಯಾಪ್ಗಳು ಮಧ್ಯ. ನನಗೆ 5 ದಿನ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಪ್ರೋಗ್ರಾಮ್ ಹಾಕ್ಕೊಳ್ತೀನಿ, ನನ್ನದೇ ಆದಂಥ ಬೇರೆ ಪ್ರೋಗ್ರಾಮ್ಗಳು. ನಾನು ದೇವಸ್ಥಾನಗಳಿಗೆಲ್ಲ ಹೋಗ್ತೀನಿ, ಮನೆಯವ್ರ ಜೊತೆಯಲ್ಲಿ ಏನಾದರೂ ಮಾಡ್ತೀನಿ, ಅಥವಾ ನಾನು ಬೇರೆ ಎಷ್ಟೋ ಕೆಲಸಗಳಿದ್ದಾವೆ, ನಾನು ಅದರಲ್ಲಿ ನಾನು ತೊಡಗಿಸ್ಕೋತೀನಿ. ಇಲ್ಲಿ ಶೂಟಿಂಗ್ ಇದೆ. ಸೊ ಅಲ್ಲಿಗೆ ಡೇಟ್ ಸಮಸ್ಯೆ ಇಲ್ಲ. ಇನ್ನೇನು ಬೇಕಪ್ಪ ನಿಮಗೆ? ಕ್ಯಾರವಾ ಬಗ್ಗೆ ಹೇಳಿದ್ರು, 1 ದಿನ ಕೇಳಿದ್ದು ನಾನು ಕ್ಯಾರವಾ. ಇಡೀ 3 ವರ್ಷ 2 ತಿಂಗಳಲ್ಲಿ 1 ದಿನ ಕ್ಯಾರವಾ ಕೇಳಿದ್ದು ನಾನು. ಎಷ್ಟೋ ಜಾಗದಲ್ಲಿ ಹೆಸರುಗಳನ್ನೇ ಹೇಳಲ್ಲ ನಾನು, ಆದರೆ ಅವತ್ತು ಕರೆದಾಗಲೂ ಕೂಡ ನನಗೆ ಕ್ಯಾರವಾ, ಥ್ಯಾಂಕ್ಸ್, ನಿಮ್ಮಿಂದ ನಮಗೆ ಕ್ಯಾರವಾ ಸಿಕ್ತು, ನಿಮ್ಮಿಂದ ನಮಗೆ ಅನುಕೂಲ ಆಯಿತು ಅಂತ ನನಗೆ ಸಹ ಕಲಾವಿದರೇ ಬಂದು ನನಗೆ ಹೇಳಿದ್ದಾರೆ. ಅವ್ರಿಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಬಾತ್ರೂಮ್ಗೆ ಹೋಗೋಕೆ ಇಲ್ಲವೇ ಇಲ್ಲ. ಅಲ್ಲಿ ಬಾತ್ರೂಮ್ಗೆ ಹೋಗಿ ನಾನೇ ಎದುರುಗಡೆ ಕಾಡಿತ್ತು, ಆ ಕಾಡಿಗೆ ಹೋಗಿದ್ದೀನಿ ನಾನು 3 ಸಲ ಹೋಗಿದ್ದೀನಿ. ನಾನು ನೀರು ಕುಡಿತಾನೆ ಇರ್ತೀನಿ, 3 ಸಲ ಹೋಗಿದ್ದೀನಿ, ಕಾಡಲ್ಲಿ ಹೋಗಿದ್ದೀನಿ. ಅಲ್ಲಿ ಆಮೇಲೆ ಕೇಳಿದೆ ನಾನು, ಕ್ಯಾರವಾ ನೆನ್ನೆ ಕಳಿಸಿದ್ದಾರೆ, ಇವತ್ತೇ ಕಳಿಸ್ಲಿಲ್ಲ? ಯಾಕಂದರೆ ಅದು ತುಂಬ ರಿಮೋಟ್ ಜಾಗದಲ್ಲಿ, ಎಲ್ಲೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತಾಯಿದ್ವಿ, ಏನು ಇಲ್ಲವೇ ಇಲ್ಲ ಅಲ್ಲಿ. ನೆನ್ನೆ ಕಳಿಸೋದ್ರಲ್ಲಿ ಇವತ್ತು ಕ್ಯಾರವಾ ಯಾಕಿಲ್ಲ ಅಂತಂದರೆ ದುಡ್ಡು ಉಳಿಸೋದಕ್ಕೋಸ್ಕರ ಏನೋ ಮನೆ ಹುಡುಕ್ತಾ ಇದ್ದಾರಂತೆ. ಯಾರ್ದು ಮನೆಗೆ ಹೋಗೋಕ್ಕಾಗತ್ತಾ ಬಾತ್ರೂಮ್ಗೆಲ್ಲ ಇವತ್ತಿನ ಕಾಲದಲ್ಲಿ? ಹಳೆ ಕಾಲದಲ್ಲಿ ನಾನು ಹೋಗಿದ್ದೀನಿ, ಪಾಂಚಾಲಿ ಶೂಟಿಂಗ್ ಮಾಡ್ತೀನಿ, ಇಜ್ಜೋರು ಶೂಟಿಂಗ್ ಮಾಡ್ತೀನಿ, ನಾನು ಹೋಗಿದ್ದೀನಿ. ಇವತ್ತಿನ ಕಾಲ ಬೇರೆ, ಇವತ್ತೆಲ್ಲ ಹೋಗೋಕ್ಕಾಗಲ್ಲ. ಇವತ್ತು ಬರೀ ಫೋಟೋ ಗೇಟೋ ಅದು ಇದು ಎಲ್ಲಿ ಹೋಗ್ತೀರಾ? ಸೆಲೆಬ್ರಿಟಿಗಳು ಹೋಗೋಕ್ಕಾಗತ್ತಾ ಬೇರೆ ಮನೆಗಳಿಗೆ ಹೋಗೋಕ್ಕಾಗತ್ತಾ? ಆಮೇಲೆ ನನಗೋಸ್ಕರ ಕ್ಯಾರವಾ ಕೇಳಿಲ್ಲ, ನಾನು ಒಬ್ಬನಿಗೋಸ್ಕರ ಕೇಳಿಲ್ಲ. ನಾನು ಹೋಗಿದ್ನಲ್ಲ 3 ಸಲ, ಎದುರುಗಡೆ ಕಾಡಿತ್ತು, 3 ಸಲ ನಾನೇ ಹೋಗಿದ್ದೀನಿ. ಹುಡುಗಿಯರಿಗೆ ಇಲ್ಲ ಅಲ್ಲಿ, ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ, ಅಲ್ಲಿ ಬಾತ್ರೂಮ್ ಹೋಗೋಕೆ ಜಾಗ ಇಲ್ಲ. ಅವ್ರು ಹೋಗ್ತಾರೆ ಕಾಡಿಗೆ ಹೋಗಿ ಅಂತ ಹೇಳೋಕ್ಕಾಗತ್ತಾ ಅಲ್ಲಿ ಕಲಾವಿದರನ್ನ? ಅವ್ರುಗಳಿಗೋಸ್ಕರ ಕೇಳಿದ್ದು ನಾನು. ಹಿಂದೆ
ಕಂಠೀರವ ಸ್ಟುಡಿಯೋನ ಹೇಳ್ತೀನಿ ಹೆಸರು, ಕಂಠೀರವ ಸ್ಟುಡಿಯೋದವರೇ ನನ್ನ ತುಂಬ ಆಪ್ತರು. ಅವ್ರು ಬಂದು ಹೇಳ್ತಾರೆ, ನಮ್ಗೆ ಗೊತ್ತು ಸರ್ ಅಲ್ಲಿ ಕೆಲವು ಎಷ್ಟೋ ಸತಿ ವ್ಯವಸ್ಥೆ ಚೆನ್ನಾಗಿರಲ್ಲ ಅಲ್ಲಿ. ಈಗ ಚೆನ್ನಾಗಿ ಮಾಡಿದ್ದಾರೆ, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆವಾಗ ಇರಲಿಲ್ಲ. ನೀವು ಯಾವತ್ತೂ ಕ್ಯಾರವಾ ಕೇಳಿಲ್ಲ ಸರ್ ಅಲ್ಲಿ ಅಂತ. ಒಬ್ಬರು ಫೀಮೇಲ್ ಆರ್ಟಿಸ್ಟೇ ಅವ್ರು ಬಂದು ನನಗೆ, ಏನು ಸರ್ ನೀವು ಕ್ಯಾರವಾ ಕೇಳಲ್ಲ, ಅದಕ್ಕೆ ನಮಗೂ ಕ್ಯಾರವಾ ಸಿಗೋಲ್ಲ, ಬಾತ್ರೂಮ್ ಎಷ್ಟು ಗಲೀಜಿದೆ ಸರ್ ಇಲ್ಲಿ, ಹೋಗೋಕೆ ಆಗ್ತಿಲ್ಲ ನಮಗೆ. ನಾವು ಕ್ಯಾರವಾ ಕೇಳಿದ್ರೆ ಅನಿರುದ್ಧ್ ಸರೇ ಕೇಳ್ತಾ ಇಲ್ಲ, ನಿಮಗೇನು ಕೊಡೋದು ಅಂತ ಕೇಳ್ತಾರೆ. ಏನು ಸರ್ ಈ ಥರ ಅಂತ. ನಾನು ಆವಾಗ 1 ನಿಮಿಷ ಇರಿಮ್ಮ ಅಂತ ಒಂದು ಟಾಯ್ಲೆಟ್ನ ಸ್ವಚ್ಛಗೊಳಿಸಿ ಅದಕ್ಕೊಂದು ಲಾಕ್ ಹಾಕಿಸಿ ಅದ್ರ ಕೀ ನಮ್ಮ ಹುಡುಗನ ಕೊಟ್ಟು, ನಿಮಗೆ ಬೇಕಿದ್ರೆ ತೊಗೊಳ್ಳಿಮ್ಮ ಬಳಸಿ ಅಂತ ಹೇಳಿದೆ. ಎಷ್ಟೋ ಜಾಗದಲ್ಲಿ ಸಿನಿಮಾದವರು ಇಳಿಯೋದೇ ಇಲ್ಲ ಅಂತ ಜಾಗದಲ್ಲಿ ನಾನು ವರ್ಷಾನುಗಟ್ಟಲೆ ಕೆಲಸ ಮಾಡಿದ್ದೀನಿ ವಿದೌಟ್ ಅ ಕ್ಯಾರವಾ. ಜನರಲ್ ಟಾಯ್ಲೆಟ್ಗೆ ಹೋಗಿದ್ದೀನಿ ನಾನು. ಕ್ಯಾರವಾ ಬಗ್ಗೆ ನನಗೆ ಹೇಳ್ತೀರಾ? ಒಂದು ದಿನ ಕೇಳಿದ್ದಕ್ಕೆ ಅದು ನನಗೋಸ್ಕರ ಅಲ್ಲಪ್ಪ, ಹುಡುಗಿರುಗಳಿಗೋಸ್ಕರ. ಸುಮಾರಿದೆ ಸುಮಾರು ಸಮಸ್ಯೆಗಳು. ನಾನು ಒಂದು ಸತಿ ಫ್ಯಾನ್ಗೋಸ್ಕರ ಜಗಳ ಮಾಡಿದ್ದೀನಿ. ಫ್ಯಾನ್ ತನ್ನಿ, ಒಂದೇ ಒಂದು ಫ್ಯಾನ್ ಹೈದರಾಬಾದಲ್ಲಿ 40 ಮೇಲಿದೆ ಟೆಂಪ್ರೇಚರಲ್ಲಿ, ಶೆಕೆ ಅಂದರೆ ಶೆಕೆ. ಒಂದೇ ಒಂದು ಫ್ಯಾನ್ ಈ ಥರ ತಿರುಗೋದು ಒಂದೇ ಫ್ಯಾನು. ಬಾಡಿಗೆಗೆ ತರಿಸ್ಬೋದು, 1-2-3 ತನ್ನಿ. ನಾನು ಸೂಟು ಗೀಟು ಹಾಕೊಂಡೆಲ್ಲ ಇದ್ದೀನಿ. ಸರಿ, ಅಲ್ಲಿ ಅದೇ ಸ್ಪಾಟಲ್ಲಿ RRR ಶೂಟಿಂಗ್ ಮಾಡ್ತಾಯಿದ್ರಂತೆ, AC ಹಾಕಿದ್ರಲ್ಲಿಲ್ಲ. ನಾವೇನು AC ಕೇಳಲ್ಲ, ಓಕೆ ಫ್ಯಾನ್ ಇದೆ, ಫ್ಯಾನ್ ತರಿಸಿ. ಟೆಕ್ನಿಷಿಯನ್ಸು ಅಂದರೆ ತಾಂತ್ರಿಕ ವರ್ಗ ಕೆಲಸ ಮಾಡ್ತಿದ್ದಾರೆ, ಇವರು ಫ್ಯಾನ್ ತಂದಿದ್ದಾರೆ, ಒಂದೇ ಫ್ಯಾನು ಅವ್ರಿಗಿದೆ. ನಾವು ಆರ್ಟಿಸ್ಟ್ಗಳು ಬಂದಾದ್ಮೇಲೆ ಆ ಫ್ಯಾನ್ ತಿರುಗಿಸಿ ನಮಗಿಟ್ರು. ಅದು ತಿರುಗಿಸೋದೆ, ಒಂದೇ ಕಡೆ ಪರ್ಮನೆಂಟ್ ಇಲ್ಲ, ತಿರುಗ್ತಾ ಇರೋದು. ಅಲ್ಲಿಂದ ಹೋಗಿ ನಮ್ಮ ಹತ್ರ ಬರೋಕೆ ಒಂದು ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ತಿರ್ಗಾ ಶೆಕೆನೇ ನಮಗೆ, ಬೆವರು ಇಳಿತಾನೆ ಇರುತ್ತೆ. ಅದು ಓಕೆ ಒಂದು ಕಡೆ. ನಾನು ಜಗಳ ಮಾಡಿದ್ದೀನಿ, ಇನ್ನೊಂದು ಫ್ಯಾನ್ ತನ್ನಿ, ಒಂದು ಟೆಕ್ನಿಷಿಯನ್ಸ್ ಕೊಡಿ. ಎಷ್ಟು ರೂಪಾಯಿ ಅದಕ್ಕೆ ಬಾಡಿಗೆಗೆ? 200 ರೂಪಾಯಿನೋ ಏನೋ ಬಾಡಿಗೆ. ಅದಕ್ಕೊಂದೇನೋ ಒಂದು ಏನು ಹೇಳೋಣ. ಹೈದರಾಬಾದಲ್ಲಿ ಅಲ್ಲಿ ಆಗ್ತಾ ಇಲ್ಲ. ಟೆಕ್ನಿಷಿಯನ್ಸ್ ಏನು ಮಾಡ್ತಾರೆ, ಇಲ್ಲ ಆರ್ಟಿಸ್ಟ್ಗಳು ಬಂದರು ಅವ್ರಿಗೆ ಫ್ಯಾನ್ ತಿರುಗಿಸ್ರಪ್ಪ. ನನಗೆ ಬೇಜಾರಾಗತ್ತದು. ಅವ್ರು ಮನುಷ್ಯರಲ್ವಾ? ಇದನ್ನು ಕೇಳೋರು ತಪ್ಪ, ಇವನು ಕೇಳೋರು ಅಪರಾಧಿನ? ನಾನು ಫೈಟ್ ಮಾಡದೇ ಇದ್ರೆ ಇನ್ಯಾರು ಫೈಟ್ ಮಾಡ್ತಾರೆ? ನಾನು ಫೈಟ್ ಮಾಡಿದ್ದಕ್ಕೇನೆ ಅವ್ರು ಇಷ್ಟು ಮಾಡಿದ್ರು. ಇನ್ನು ಬೇರೆಯವ್ರು ಫೈಟ್ ಮಾಡಿದ್ದಿದ್ರೆ ನಾನು ಅದಕ್ಕೆ ಹೇಳಿದೆ, ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನೀವು ವಾದ ಮಾಡಿ. ಅವ್ರು ಲಾಸ್ಟ್ ಡೇ ಬಂದರು, ಅದನ್ನು ಶಿಸ್ತಿನ ಬಗ್ಗೆ ಮಾತಾಡುವಾಗ ಲಾಸ್ಟ್ ಡೇ ಎವ್ರಿಥಿಂಗ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಕೆಲವರು ಈ ಥರದ್ದು ಕೆಟ್ಟ ದೃಷ್ಟಿ, ಇವ್ರು ಯಾರು ಕೆಟ್ಟದಾಗ ಮಾತಾಡಿದಾರಲ್ಲ ಅವ್ರದ್ದೇ ಕೆಟ್ಟ ದೃಷ್ಟಿ ಹೋಯ್ತು ಅಂತ ಅನ್ಕೋತೀನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.